ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಬ್ಲೌಸ್ ಸ್ಲೀವ್ಸ್ ಕಟ್ಟಿಂಗು ಹೇಗೆ ಕಟ್ ಮಾಡೋದಂತ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ 4 ಪೀಸು. 4 ಪದರ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಕೇಲ್ ತಗೊಂಡು ಒಂದು ಈ ಥರ ಗೆರೆನ ಮಾರ್ಕನ್ನು ಮಾಡ್ಕೊತೀನಿ. ಒಂದು ಚಾಪೀಸ್ ತಗೊಂಡು ಸ್ಕೇಲಿಂದ ನೋಡಿ ಈ ಥರ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕನ್ನು ಆದಮೇಲೆ ನಾವು ನಮಗೆ ಎಷ್ಟು 4 ಇಂಚ್ ಬೇಕು, 6 ಇಂಚ್ ಬೇಕು, 5 ಬೇಕು, 8 ಬೇಕು, 10 ಬೇಕು, ನಮಗೆ ಎಷ್ಟು ಬೇಕು ಅಷ್ಟು ಸ್ಲೀವ್ಸು ಮಾರ್ಕನ್ನು ಮಾಡ್ಕೋಬೇಕು. ನಾನು 8.5 ಇಂಚನ್ನು ಸ್ಲೀವ್ಸ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ 8 ಇಂಚು ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ವಾ. 8 ಇಂಚಿಗೆ ನಾನು ಒಂದು ನೋಡಿ ಮಾರ್ಕನ್ನು ಮಾಡಿಬಿಟ್ಟು ಒಂದು ಸ್ಕೇಲಿಂದ ಗೆರೆನ ಹಾಕ್ಕೊತಾ ಇದ್ದೀನಿ. ಈ ಥರ ಗೆರೆ ಹಾಕಿದ್ಮೇಲೆ ಇವಾಗ ನೋಡಿ ನಾನು ಡೌನು 3 ಇಂಚು ತಗೋತಾ ಇದ್ದೀನಿ ಸ್ನೇಹಿತರೆ. ಮಾರ್ಕು ಒಂದು ಗೆರೆ ಹಿಡ್ಕೊಂಡ್ರೆ ನಮಗೆ ಕಟ್ಟಿಂಗ್ ಮಾಡೋಕ್ಕೆ ಈಸಿ ಇರುತ್ತೆ. ಹಾಗಾಗಿಬಿಟ್ಟು ಡೌನ್ 3 ಇಂಚು ತಗೊಂಡಿದ್ದೀನಿ. 3 ಇಂಚಿಗೆ ನಾವೇನು ಮಾಡಬೇಕು ಗೊತ್ತಾ, ನಮಗೆ ಸ್ಲೀವ್ಸ್ ಫಿಟ್ಟಿಂಗ್ಗೆ ಎಷ್ಟು ಬೇಕು ಅಲ್ಲಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ಲೀವ್ಸ್ ಫಿಟ್ಟಿಂಗೋಸ್ಕರ ಅಲ್ಲಿಂದ ಫಿಟ್ಟಿಂಗ್ ಎಷ್ಟು ಬೇಕು 2 ಇಂಚು 1.5 ಇಂಚು ಅಷ್ಟು ನೋಡಿಕೊಂಡು ನೋಡಿ ನನಗೆ 7 ಇಂಚು ಫಿಟ್ಟಿಂಗ್ಗೆ ಬೇಕು. ಹಾಗಾಗಿಬಿಟ್ಟು 7 ಇಂಚಲ್ಲಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ 8 ಇಂಚು ಮಾರ್ಕ್ ಮಾಡಿದ್ದೇವಲ್ಲ, ಕರೆಕ್ಟಾಗಿ ಒಂದು ಗೆರೆನ ಈ ಥರ ಹಾಕೋಬೇಕು. ನೋಡಿ ಫಸ್ಟು ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸ್ನೇಹಿತರೆ. ಸ್ಟಿಚಿಂಗ್ ಮಾಡೋಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಇವಾಗ ನೋಡಿ ಫಿಟ್ಟಿಂಗ್ಗೆ 5 ಇಂಚ್ ಬೇಕು. 5 ಇಂಚಿಂದ ನೋಡಿ ನಾನು ಇವಾಗ ಮಾರ್ಕನ್ನು ಮಾಡ್ಕೊತೀನಿ. ಎಷ್ಟು ಕರೆಕ್ಟಾಗಿ 2 ಇಂಚು 1.5 ಇಂಚು ಎಕ್ಸ್ಟ್ರಾ ಎಷ್ಟು ಬೇಕು ಅಷ್ಟನ್ನು ತಗೋಬೋದು. ನಾನಿಲ್ಲಿ 1.5 ಇಂಚು ಎಕ್ಸ್ಟ್ರಾನ ತಗೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ ಮಾಡೋಕ್ಕೆ 2 ಇಂಚು 1.5 ಇಂಚು ತಗೊಂಡು ಮಾರ್ಕನ್ನು ಮಾಡಿದ್ದೀನಿ. ಇವಾಗ ಇಲ್ಲಿಂದ 2 ಇಂಚು ಒಂದು ಮಾರ್ಕನ್ನು ಮಾಡ್ಕೊತೀನಿ ಸ್ನೇಹಿತರೆ. 2 ಇಂಚು ಮಾರ್ಕ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂತ ಕರೆಕ್ಟಾಗಿ ಗೆರೆನ ನೋಡಿ ಫಸ್ಟ್ ಒಂದು ಗೆರೆ ಎಳೆದಿದ್ದೀನಿ. ಅದು ಕ್ರಾಸಾಗಿ ಮೇಲ್ಗಡೆಯಿಂದ ಒಂದು ಗೆರೆ ತಗೊತೀನಿ, ಮತ್ತೆ ಡೌನ್ ಬರ್ತೀನಿ. ನೋಡ್ತಾ ಇರ್ಬೋದು, ಗೆರೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಫಸ್ಟು ಮೇಲಿಂದ ಒಂದು 1/4 ಇಂಚಷ್ಟು ಮಾರ್ಕನ್ನು ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಡೌನ್ 1/4 ಇಂಚು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಾರ್ಕನ್ನು ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸು ಕಟ್ಟಿಂಗ್ ತುಂಬ ಈಸಿ ಮೆಥಡಲ್ಲಿ ಬರುತ್ತೆ. ಇವಾಗ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ, ನಾನು ಇಲ್ಲಿ ಕಟ್ಟಿಂಗ್ ಮಾಡಬೇಕು. ಹಾಗಾಗಿಬಿಟ್ಟು ಅದನ್ನು ಕರೆಕ್ಟಾಗಿ ಸ್ಕೇಲಿಂದ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಈ ಕರೆಕ್ಟಾಗಿ ಇಲ್ಲಿ ಮಾರ್ಕನ್ನು ಮಾಡಿದ್ದೇವಲ್ಲ, ಫಸ್ಟು ಗೆರೆ ಹಾಕಿ ನೋಡಿ ಮೇಲ್ಗಡೆ ಗೆರೆ 1/4 ಇಂಚು ಮಾಡಿ ಡೌನ್ 1/4 ಇಂಚು ಬಂದಿದ್ದೇವಲ್ಲ, ಅಲ್ಲಿ ಕರೆಕ್ಟಾಗಿ ನಾನು ನೋಡಿ ಮಾರ್ಕನ್ನು ಮಾಡಿಬಿಟ್ಟು ಕಟ್ಟಿಂಗ್ನ ಮಾಡಿದ್ದೀನಿ. ಮತ್ತು ನೋಡಿ ಫಸ್ಟು 1/4 ಇಂಚು ಮಾಡಿದ್ದೇವೆ ನೋಡಿ, ಅದಕ್ಕೆ ನಿಧಾನಕ್ಕೆ ಒಂದು 1/4 ಇಂಚು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಫ್ರಂಟು ಮತ್ತು ಬ್ಯಾಕ್ ಸ್ಲೀವ್ಸ್ ಬರುತ್ತಲ್ಲ, ಅದಕ್ಕೋಸ್ಕರ ಫ್ರಂಟ್ಗೆ ಬ್ಲ್ಯಾಕ್ಗೆ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಒಂದು 1/4 ಇಂಚು ಮಾತ್ರ ತೆಗಿಬೇಕಾಗುತ್ತೆ. ನಾವು ಜಾಸ್ತಿ ತೆಗ್ದಿಲ್ಲ, ನಾನು ಒಂದು 1/4 ಇಂಚು ಮಾತ್ರ ತೆಗ್ದಿದ್ದೀನಿ ಸ್ನೇಹಿತರೆ ನಾನು. ಅಂದರೆ ನಾವು ಸ್ಟಿಚಿಂಗ್ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಸ್ಟಿಚಿಂಗ್ ಮಾಡ್ತಾಯಿದ್ರೆ ಆವಾಗ ಬ್ಯಾಕ್ಗೆ ಫ್ರಂಟ್ಗೆ ಒಂದು 1/4 ಇಂಚನ್ನ ತೆಗಿತಾರೆ. ನೋಡಿ ನಾನು ಕರೆಕ್ಟಾಗಿ ಈ ಥರನ ಕಟ್ ಮಾಡ್ಕೊಂಡಿದ್ದೀನಿ. ಯಾರಿಗಾದರೂ ಸ್ಲೀವ್ಸ್ ಈಸಿಯಾಗಿ ಅನಿಸಿದರೆ ನನ್ನ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.